ನಿನ್ನೆಯ ಈ ಪ್ರತಿಭಟನೆಯನ್ನ ನೀವ್ ಹೇಗ್ ನೋಡ್ತೀರಿ? ಅಂಡ್ ನಿಮ್ಮ ಪಾರ್ಟಿ ಹುಟ್ಟಿದ್ದು ಇಂಥದ್ದೇ ಒಂದು ಸತ್ಯಾಗ್ರಹದಿಂದ. ಹೌದು. ಇದು ಸೆಕೆಂಡ್ ಇನ್ನಿಂಗ್ಸ್ ನಿಮ್ದು? ಜನ ಕೇಳ್ತಾ ಇದ್ದಾರೆ, ಬಿಜೆಪಿ ಅವ್ರು ಕೇಳ್ತಾ ಇದ್ದಾರೆ, ನನ್ನ ಪ್ರಶ್ನೆ ಅಲ್ಲ. ಇವತ್ತು ಏನಂದ್ರೆ ದೇಶದಲ್ಲಿ ಪ್ರತಿಭಟನೆಗಳನ್ನ ಹಕ್ಕಿ ಅದನ್ನ ಪೂರ್ತಿ ನಾಶ ಮಾಡೋದೇ ಇವರ ಇದಾಯ್ತು. ಗಾಂಧಿಯಿಂದ ಹಿಡಿದು, ಗಾಂಧಿಯನ್ನ ಕೊಂದಂತ ಗೋಡ್ಸೆಯಿಂದ ಹಿಡಿದು ಇವತ್ತು ಪ್ರತಿಭಟನೆಗಳನ್ನ ಹತ್ತಿಕ್ಕದೇ ಇವರ ಜಾಯಮಾನ ಆಗಿದೆ. ಇವತ್ತು ನೀವು ಏನು ದೆಹಲಿಯಲ್ಲಿ ನಡೆದಂತ ರೈತರ ಪ್ರತಿಭಟನೆ ಇರ್ಬೋದು, 1 ವರ್ಷಗಳ ಕಾಲ ಮೇಲೆ 750 ಜನ ರೈತರು ಸತ್ರು. APMC ಆಕ್ಟ್ ನ ಹಿಂದಕ್ಕೆ ತಗೊಳಕ್ಕೆ ಯೋಚನೆ ಮಾಡಿದಂತ ಸರ್ಕಾರ ಇದು. ರೈತರಿಗೆ ಬೆಲೆ ಕೊಡ್ಲಿಲ್ಲ. ಅದೇ ಸೈನಿಕರು ಸತ್ರು. ಮೊನ್ನೆ ಯಾವುದೋ ಇವರ ಆಪರೇಷನ್ ಸಿಂಧೂರದಲ್ಲಿ ಒಬ್ಬ ಸೈನಿಕ ಸತ್ತಿಲ್ಲ ಅಂತ ಹೇಳುದು, ಒಬ್ಬ ರೈತ ಸತ್ತಿಲ್ಲ ಅಂತ ಹೇಳಿದ್ರು. ಆಮೇಲೆ ಬಂದು ಆ ಸೈನಿಕರಿಗೂ ಕೂಡ ಒಂದು ಶ್ರದ್ಧಾಂಜಲಿನ ಸಲ್ಲಿಸೋ ಯೋಗ್ಯತೆ ಇಲ್ಲ ಇವ್ರಿಗೆ. ಆಮೇಲೆ ಬಂದು 6 ಜನ ಸತ್ರು ಅಂತ ಹೇಳ್ತಾರೆ. ಅಂದ್ರೆ ಇವರು ದೇಶದ ರೈತರಿಗೆ ಬೆಲೆ ಕೊಡ್ತಾ ಇಲ್ಲ, ದೇಶದ ಸೈನಿಕರಿಗೆ ಬೆಲೆ ಕೊಡ್ತಾ ಇಲ್ಲ, ದೇಶದ ವಿದ್ಯಾರ್ಥಿಗಳಿಗೆ ಬೆಲೆ ಕೊಡ್ತಾ ಇಲ್ಲ, ದೇಶದ ಯುವ ಪೀಳಿಗೆಗಳಿಗೆ ಬೆಲೆ ಕೊಡ್ತಾ ಇಲ್ಲ. ದೇಶದ ಯುವ ಪೀಳಿಗೆ, ದೇಶದ ವಿದ್ಯಾರ್ಥಿಗಳು ಅಂತ ನೀವ್ ಹೇಳ್ತೀರಿ, ಅವರು ದೇಶದ್ರೋಹಿ ವಿದ್ಯಾರ್ಥಿಗಳು ಅಂದ್ರೆ ರಾಮ ಮಂದಿರ ಕೊಳ್ಳೆ ಹೊಡೆದ್ರಿ ಅಂದ್ರೆ ಹೌದ್ರಿ, ನಾವು ಹಿಂದೂಗಳು ದುಡ್ಡು ಕೊಳ್ಳೆ ಹೊಡಿತೀವಿ ಅಂತಾರೆ. ಅದು ಕೇಳೋರು ಯಾರ್ರಿ ಅಂತಾರೆ. ಅಂದ್ರೆ ಇವರು ಸಮರ್ಥನೆ ಮಾಡ್ಕೊಳ್ಳೋದು ಪ್ರತಿಯೊಂದು ಹಂತದಲ್ಲೂ ಇವ್ರು ಯಾವ ಕೀಳು ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ, ಇವತ್ತು ನೋಡಿ ಎಕ್ಸಾಮ್ಗಳು ಕಳೆದ 6 ವರ್ಷಗಳಿಂದ ಯಾವ್ಯಾವ ಎಕ್ಸಾಮ್ಗಳು, ಯುಜಿ ನೆಟ್ ಎಕ್ಸಾಮ್ಸ್, UGC NET, UP ಪೊಲೀಸ್ ಕಮಿಷನ್ ಎಕ್ಸಾಮು, ಕರ್ನಾಟಕ PSI ಸ್ಕ್ಯಾಮು, UPSC ಮತ್ತೆ CBSE 10ನೇ ಕ್ಲಾಸ್ 12ನೇ ಕ್ಲಾಸ್ ಎಕ್ಸಾಮ್ ಪೇಪರ್ ಬಿಡ್ಲಿಲ್ಲ, ಮತ್ತೆ ರಾಜಸ್ಥಾನ್ ಟೀಚರ್ಸ್ ಬಿಡ್ಲಿಲ್ಲ, PSC ಬಿಡ್ಲಿಲ್ಲ, ಮತ್ತೆ ಇದರಿಂದ ಕೋಟ್ಯಾಂತರ ಯುವಕರ ಏನು ಅವರ ಆಸೆಗಳಿಗೆ ತಣ್ಣೀರು ಹಚ್ಚಿದ್ದಾರೆ. ಇಷ್ಟೆಲ್ಲ ಮಾಡಿ ಇವತ್ತು ಯೂತ್ಸ್ ಆಚೆ ಬಂದ್ರೆ ಕೊನೆಗೆ ಅವ್ರನ್ನ ದೇಶದ್ರೋಹಿಗಳು, ಟೆರರಿಸ್ಟ್ಗಳು ಅಂತಾರೆ. ಲಾರಿ ಲೋಡಲ್ಲಿ ತಂದು ಕಲ್ಲುಗಳಲ್ಲಿ ಓಡಿಸ್ತಾರೆ, ಪೊಲೀಸಿಂದ ಕರೆಂಟ್ ಶಾಕ್ ಕೊಡಿಸ್ತಾರೆ, ಶೆಲ್ಗಳಲ್ಲಿ ಶೂಟ್ ಮಾಡಿಸ್ತಾ ಇದ್ದಾರೆ, ಪ್ಯಾಲೆಟ್ ಗನ್ಗಳಲ್ಲಿ ಶೂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಯೂತ್ಸ್ಗಳನ್ನ ಇವರು ನಡೆಸ್ಕೊಳ್ಳೋ ರೀತಿನ ಇವತ್ತು ಒಂದು ವಿಧಾನ ಅಲ್ಲ. ಇವತ್ತು ರಾಜಸ್ಥಾನದಲ್ಲಿಂದ ಹಿಡಿದು ಉತ್ತರಾಖಂಡ್, ಜಾರ್ಖಂಡ್ ಅಲ್ಲಿ ಟ್ರೈಬ್ಸ್ಗಳು ಬೇಡ, ಮಣಿಪುರದಲ್ಲಿ ಇವರೇ ತಂದಂತ ಅದ್ಯಾವುದೋ ST ಇದನ್ನ ತರ್ತೀವಿ ಮೈತೇಯಿ ಗ್ರೂಪ್ಗೆ ಅಂದ್ಬಿಟ್ಟು ಇವತ್ತು 2023 ಇಂದ 26 ತನಕ ಲಕ್ಷಾಂತರ ಜನ ಬೀದಿಲಿದ್ದಾರೆ, ಸಾವಿರಾರು ಜನ ಕೊಲೆ ಆಗೋದ್ರು. ಇವತ್ತು 60,000 ಜನ ನಿರಾಶ್ರಿತ ಕೇಂದ್ರಗಳಿದ್ದಾರೆ. ಅವ್ರಗಳ ಬಗ್ಗೆನೂ ಯಾರು ಗಮನ ಕೊಡಲ್ಲ. ಒಬ್ಬ ಯಾರು ಇವ್ರದೇ ಸರ್ಕಾರ, ಇವ್ರದೇ ರಾಜ್ಯ ಸರ್ಕಾರ, ಇವ್ರದೇ ಕೇಂದ್ರ ಸರ್ಕಾರ, ಇವ್ರದೇ ಪ್ರೆಸಿಡೆಂಟ್ ರೂಲು, ಇವ್ರದೇ ಹೋಮ್ ಮಿನಿಸ್ಟ್ರು, ಯಾಕೆ ರಾಜೀನಾಮೆ ಕೊಡ್ಲಿಲ್ಲ? ಯಾಕೆ ಇವರು ಇವತ್ತು ಪ್ರಧಾನ ಮಂತ್ರಿ ನಾವು ಹೇಳ್ತಿದ್ದು ಧರ್ಮ ಕಾಯ್ತಾರೆ, ದೇವ್ರು ಕಾಯ್ತಾರೆ ಅಂತ. ದೇವ್ರು ಹೊಡೆದ್ಬಿಟ್ರು, ಧರ್ಮ ಕಾಯ್ತಾ ಇಲ್ಲ. ಇವತ್ತು ಧರ್ಮೇಂದ್ರ ಪ್ರಧಾನ್ ಕಾಯ್ತಾ ಇದ್ದಾರೆ ಇವತ್ತು ಪ್ರಧಾನಮಂತ್ರಿ. ಅದನ್ನ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇವತ್ತು ನಾನು.